ಯುವ ನಿಧಿ ಯೋಜನೆ. ಈ ಸಂದರ್ಭಕ್ಕೆ ಏನಾಗಿದೆ, ಏನು ಆಗಬೇಕಾಗಿದೆ, ಇಲ್ಲಿವರೆಗೂ ಪದವೀಧರರು ಎಷ್ಟು ಅನುಕೂಲವನ್ನ ಪಡ್ಕೊಂಡಿದ್ದಾರೆ ನೋಡಿ ಅಶ್ವಿನಿ. ಲಕ್ಷ ಲಕ್ಷ ಹುದ್ದೆಗಳು ಆಯಾ ಇಲಾಖೆಗಳಲ್ಲಿ ಭರ್ತಿಯಾಗದೆ ಹಾಗೆ ಖಾಲಿ ಇದ್ದಾವೆ. ರಿಕ್ರೂಟ್ಮೆಂಟ್ ಆಗಿಲ್ಲ ಅಂತ ಹೇಳಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಕಾಲ್ಫರ್ ಮಾಡಿಲ್ಲ ಅಂತ ಹೇಳಿ ಪ್ರತಿಭಟನೆ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಯುವ ನಿಧಿ ಅನ್ನುವಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಪದವೀಧರರನ್ನ ಸೆಳೆಯೋ ಕಾರಣದಿಂದಾಗಿ ಮಹತ್ವಾಕಾಂಕ್ಷಿ ಯೋಜನೆ ಬಗ್ಗೆ ಹೇಳಿದ್ರು. ಎಸ್, ಅದನ್ನ ಮಾಡಿ ತೋರಿಸಿದ್ರು. ಆದ್ರೆ ಎಷ್ಟು ಜನ ಅದರ ಅನುಕೂಲ ಪಡ್ಕೊಂಡ್ರು, ಅದು ಹೇಗೆ ಅವರಿಗೆ ಅನುಕೂಲ ಆಯ್ತು ಅನ್ನೋದು ಬಹಳ ಮುಖ್ಯವಲ್ವಾ. ಅದಿವತ್ತು ರಿಪಬ್ಲಿಕ್ ಕನ್ನಡ ಈ ಸರ್ಕಾರ 3 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಈ 3 ವರ್ಷದಲ್ಲಿ ನೀವು ಹೇಳಿದ್ದೇನು, ನೀವು ಮಾಡಿದ್ದೇನು, ಏನಾಗಿದೆ, ಎಷ್ಟು ಅನುಕೂಲ ಜನ ಪಡ್ಕೊಂಡಿದ್ದಾರೆ, ಪದವೀಧರರು ಪಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಎಲ್ಲಾ ಯೋಜನೆಗಳಿಗೂ ಸೇರಿದಂತೆ ಸುಮಾರು 55ರಿಂದ 60 ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಈ ಸರ್ಕಾರಗಳ ಅಂಕಿ ಅಂಶಗಳನ್ನ ಹುಡುಕಾಟ ಮಾಡಿದ್ರೆ ಯುವ ನಿಧಿಗೆ ಪರ್ಟಿಕ್ಯುಲರ್ ಆಗಿ ಹಾಗಾದ್ರೆ ಎಷ್ಟು ಖರ್ಚು ಮಾಡಿದ್ರು ಅನ್ನುವಂತ ಒಂದಷ್ಟು ಅಂಕಿ ಅಂಶಗಳು ಸಿಗೋದೇ ಇಲ್ಲ. ಇಲ್ಲಿವರೆಗೂ ಖರ್ಚಾಗಿದ್ದೆಷ್ಟು, ಹಾಗಾದ್ರೆ ಎಷ್ಟು ಜನರಿಗೆ ಈ ಯೋಜನೆ ತಲುಪಿದೆ, ಅಥವಾ ಅದಕ್ಕಾಗಿ ಮೀಸಲಿಟ್ಟಂತ ದುಡ್ಡೆಷ್ಟು, ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಗಳು ಹಾಗೆ ಇದೆ. ಯಾಕಂದ್ರೆ ಈ ಯುವ ನಿಧಿಯ ಬಗ್ಗೆ ಇರುವಂತಹ ಅನುಮಾನವೇ ಅದು ಸರಿಯಾಗಿ ತಲುಪ್ತಾ ಇದೆಯಾ, ಅಥವಾ ಈ 3,000 ಆಗಿರ್ಬೋದು ಅಥವಾ 1,500 ಆಗಿರ್ಬೋದು, 2 ವರ್ಷದ ಅವಧಿಗೆ ಯಾರಿಗೆ ತಲುಪಬೇಕು, ಯಾರಿಗೆ ಸಹಾಯ ಆಗಬೇಕು, ಅಸಲಿಗೆ ಅವ್ರಿಗೆ ಹೋಗ್ತಾ ಇದೆಯಾ, ಅಥವಾ ಹೋಗುವಂತ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇದೆಯಾ, ಇಂಥದ್ದೆಲ್ಲ ಪ್ರಶ್ನೆಗಳಂತೂ ಇದ್ದೇ ಇದೆ. ಅದೇ ರೀತಿಯಲ್ಲಿ ಜನಾಭಿಪ್ರಾಯವನ್ನ ಕೂಡ ಕೇಳಿದ್ವಿ. ಕಾಲರ್ ಕೂಡ ರೆಡಿ ಇದ್ದಾರೆ. ಪ್ರಭು ಕರೆ ಮಾಡಿದ್ದಾರೆ. ಪ್ರಭು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಿರುದ್ಯೋಗ ಸಮಸ್ಯೆ ಯಾವ ಸರ್ಕಾರ ಬಂದರೂ ನಮ್ಮ ಹಣೆ ಬರ ಇಷ್ಟೇ ಅಂತ ಸುಮ್ಮನೆ ಕೂರುವಂತಹ ಸಮಯವ, ಇಲ್ಲ ರಸ್ತೆಗಿಳಿದು ಹೋರಾಟ ಮಾಡೋ ಸಮಯವ? ಈ ನಿರುದ್ಯೋಗ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯುವ ನಿಧಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ, ಏನ್ ಹೇಳ್ತೀರಿ? ಮೇಡಮ್, ಯುವ ನಿಧಿ ಏನು ಸರ್ಕಾರ ತಂದಿದೆ, ಅದು ಮೊದಲಿಗೆ ಅವರು ಏನು ಎಷ್ಟು ಅಮೌಂಟ್ ಏನಿದೆ ಹಾಕಿದ್ರು. ಬಟ್ ಆದ್ಮೇಲೆ ಇತ್ತೀಚೆಗಂತೂ ಅದೇನ್ ಬರ್ತಾ ಇಲ್ಲ. ನೀವು ಫಲಾನುಭವಿಯ, ಯುವ ನಿಧಿಯ ಫಲಾನುಭವಿಯ ನೀವು? ಇಲ್ಲ ಮೇಡಮ್, ನಾನಲ್ಲ. ಬಟ್ ನಮ್ಮ ಬ್ರದರ್ ಒಬ್ರು ಇದ್ರು, ಬಟ್ ಅವ್ರಿಗೆ ಏನ್ ಬರ್ತಾ ಇಲ್ಲ ಯುವ ನಿಧಿ. ಈಗ ರಾಜ್ಯದಲ್ಲಿ ತುಂಬಾ ಜನ ಏನು ಉದ್ಯೋಗ ಇಲ್ಲದೆ ಇದಾರೆ. ಹೌದು. ಅದಾದ್ಮೇಲೆ ನೀವು ನೋಡಿದ್ರೆ ಧಾರವಾಡದಲ್ಲೆಲ್ಲ ತುಂಬಾ ಸ್ಟ್ರೈಕ್ ಮಾಡಿದ್ರು. ಯಾವ ಗೌರ್ಮೆಂಟ್ ಬಂದ್ರು ಕೂಡ ಏನು ಉದ್ಯೋಗ ಸಿಗದೆ ಇರೋ ತರ ಒಂದು ಪರಿಸ್ಥಿತಿ ಆಗಿದೆ ಈಗ. ನಿಜ, ತುಂಬಾ ಕಷ್ಟ ಆಗಿದೆ ಮೇಡಮ್. ನಿಜ ನಿಜ. ಬದುಕೋದು ಕಷ್ಟ, ಜೀವನ ಕಷ್ಟ, ಕೆಲಸ ಸಿಗೋದಂತೂ ಕಷ್ಟ. ಹೌದು ಮೇಡಮ್, ಹೌದು. ಇದೇ ರೀತಿ ಆದ್ರೆ ಮತ್ತೆ ಯುವಕರು ಕೆಲಸ ಇಲ್ದೇನೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಮಾಡಬೇಕು ಆಗುತ್ತೆ ಅಂತ ಎಲ್ಲ ಮಾತಾಡ್ತಿದೀವಿ. ಕರೆಕ್ಟ್. ತುಂಬಾ ಕಷ್ಟ ಆಗಿದೆ ಮೇಡಮ್, ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ಅಷ್ಟೆಲ್ಲ ಓದ್ಕೊಂಡು ಕೆಲಸ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮನೆಯಲ್ಲಿ ತುಂಬಾ ಪ್ರೆಷರ್ ಇರುತ್ತೆ. ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಅರೆಕಾಸಿನ ಮಜ್ಜಿಗೆ ಅನ್ನೋ ರೀತಿಯಲ್ಲಿ ಆಗಿದೆ ಅಶ್ವಿನಿ. ಎಕ್ಸಾಕ್ಟ್ಲಿ. ಬಹಳ ವಿದ್ಯಾರ್ಥಿಗಳಿಗೆಲ್ಲ ಅಥವಾ ಪದವೀಧರಿಗೆ ಬಹಳ ಸಂಕಷ್ಟ ಇದು. ಯುವ ನಿಧಿ ಯೋಜನೆ ಈ ಸಂದರ್ಭಕ್ಕೆ ಏನಾಗಿದೆ, ಏನು ಆಗಬೇಕಾಗಿದೆ, ಇಲ್ಲಿವರೆಗೂ ಪದವೀಧರರು ಎಷ್ಟು ಅನುಕೂಲವನ್ನ ಪಡ್ಕೊಂಡಿದ್ದಾರೆ ನೋಡಿ ಅಶ್ವಿನಿ. ಲಕ್ಷ ಲಕ್ಷ ಹುದ್ದೆಗಳು ಆಯಾ ಇಲಾಖೆಗಳಲ್ಲಿ ಭರ್ತಿಯಾಗದೆ ಹಾಗೆ ಖಾಲಿ ಇದ್ದಾವೆ. ರಿಕ್ರೂಟ್ಮೆಂಟ್ ಆಗಿಲ್ಲ ಅಂತ ಹೇಳಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಕಾಲ್ಫರ್ ಮಾಡಿಲ್ಲ ಅಂತ ಹೇಳಿ ಪ್ರತಿಭಟನೆ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಯುವ ನಿಧಿ ಅನ್ನುವಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಪದವೀಧರರನ್ನ ಸೆಳೆಯೋ ಕಾರಣದಿಂದಾಗಿ ಮಹತ್ವಾಕಾಂಕ್ಷಿ ಯೋಜನೆ ಬಗ್ಗೆ ಹೇಳಿದ್ರು. ಎಸ್, ಅದನ್ನ ಮಾಡಿ ತೋರಿಸಿದ್ರು. ಆದ್ರೆ ಎಷ್ಟು ಜನ ಅದರ ಅನುಕೂಲ ಪಡ್ಕೊಂಡ್ರು, ಅದು ಹೇಗೆ ಅವರಿಗೆ ಅನುಕೂಲ ಆಯ್ತು ಅನ್ನೋದು ಬಹಳ ಮುಖ್ಯವಲ್ವಾ. ಅದಿವತ್ತು ರಿಪಬ್ಲಿಕ್ ಕನ್ನಡ ಈ ಸರ್ಕಾರ 3 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಈ 3 ವರ್ಷದಲ್ಲಿ ನೀವು ಹೇಳಿದ್ದೇನು, ನೀವು ಮಾಡಿದ್ದೇನು, ಏನಾಗಿದೆ, ಎಷ್ಟು ಅನುಕೂಲ ಜನ ಪಡ್ಕೊಂಡಿದ್ದಾರೆ, ಪದವೀಧರರು ಪಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಎಲ್ಲಾ ಯೋಜನೆಗಳಿಗೂ ಸೇರಿದಂತೆ ಸುಮಾರು 55ರಿಂದ 60 ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಈ ಸರ್ಕಾರಗಳ ಅಂಕಿ ಅಂಶಗಳನ್ನ ಹುಡುಕಾಟ ಮಾಡಿದ್ರೆ ಯುವ ನಿಧಿಗೆ ಪರ್ಟಿಕ್ಯುಲರ್ ಆಗಿ ಹಾಗಾದ್ರೆ ಎಷ್ಟು ಖರ್ಚು ಮಾಡಿದ್ರು ಅನ್ನುವಂತ ಒಂದಷ್ಟು ಅಂಕಿ ಅಂಶಗಳು ಸಿಗೋದೇ ಇಲ್ಲ. ಇಲ್ಲಿವರೆಗೂ ಖರ್ಚಾಗಿದ್ದೆಷ್ಟು, ಹಾಗಾದ್ರೆ ಎಷ್ಟು ಜನರಿಗೆ ಈ ಯೋಜನೆ ತಲುಪಿದೆ, ಅಥವಾ ಅದಕ್ಕಾಗಿ ಮೀಸಲಿಟ್ಟಂತ ದುಡ್ಡೆಷ್ಟು, ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಗಳು ಹಾಗೆ ಇದೆ. ಯಾಕಂದ್ರೆ ಈ ಯುವ ನಿಧಿಯ ಬಗ್ಗೆ ಇರುವಂತಹ ಅನುಮಾನವೇ ಅದು ಸರಿಯಾಗಿ ತಲುಪ್ತಾ ಇದೆಯಾ, ಅಥವಾ ಈ 3,000 ಆಗಿರ್ಬೋದು ಅಥವಾ 1,500 ಆಗಿರ್ಬೋದು, 2 ವರ್ಷದ ಅವಧಿಗೆ ಯಾರಿಗೆ ತಲುಪಬೇಕು, ಯಾರಿಗೆ ಸಹಾಯ ಆಗಬೇಕು, ಅಸಲಿಗೆ ಅವ್ರಿಗೆ ಹೋಗ್ತಾ ಇದೆಯಾ, ಅಥವಾ ಹೋಗುವಂತ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇದೆಯಾ, ಇಂಥದ್ದೆಲ್ಲ ಪ್ರಶ್ನೆಗಳಂತೂ ಇದ್ದೇ ಇದೆ. ಅದೇ ರೀತಿಯಲ್ಲಿ ಜನಾಭಿಪ್ರಾಯವನ್ನ ಕೂಡ ಕೇಳಿದ್ವಿ. ಕಾಲರ್ ಕೂಡ ರೆಡಿ ಇದ್ದಾರೆ.
ಪ್ರಭು ಕರೆ ಮಾಡಿದ್ದಾರೆ. ಪ್ರಭು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಿರುದ್ಯೋಗ ಸಮಸ್ಯೆ ಯಾವ ಸರ್ಕಾರ ಬಂದ್ರೂ ನಮ್ಮ ಹಣೆ ಬರ ಇಷ್ಟೇ ಅಂತ ಸುಮ್ಮನೆ ಕೂರುವಂತಹ ಸಮಯವ, ಇಲ್ಲ ರಸ್ತೆಗಿಳಿದು ಹೋರಾಟ ಮಾಡೋ ಸಮಯವ? ಈ ನಿರುದ್ಯೋಗ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯುವ ನಿಧಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ, ಏನ್ ಹೇಳ್ತೀರಿ? ಮೇಡಮ್, ಯುವ ನಿಧಿ ಏನು ಸರ್ಕಾರ ತಂದಿದೆ, ಅದು ಮೊದಲಿಗೆ ಅವರು ಏನು ಎಷ್ಟು ಅಮೌಂಟ್ ಏನಿದೆ ಹಾಕಿದ್ರು. ಬಟ್ ಅದಾದ್ಮೇಲೆ ಇತ್ತೀಚೆಗಂತೂ ಅದೇನ್ ಬರ್ತಾ ಇಲ್ಲ. ರಾಜ್ಯದಲ್ಲಿ ಸುಮಾರು ನೀವು ಫಲಾನುಭವಿಯ, ಯುವ ನಿಧಿಯ ಫಲಾನುಭವಿಯ ನೀವು? ಇಲ್ಲ ಮೇಡಮ್, ನಾನಲ್ಲ. ಬಟ್ ನಮ್ಮ ಬ್ರದರ್ ಒಬ್ರು ಇದ್ರು, ಬಟ್ ಅವ್ರಿಗೆ ಏನ್ ಬರ್ತಾ ಇಲ್ಲ ಯುವ ನಿಧಿ. ಈಗ ರಾಜ್ಯದಲ್ಲಿ ತುಂಬಾ ಜನ ಏನು ಉದ್ಯೋಗ ಇಲ್ಲದೆ ಇದಾರೆ. ಹೌದು. ಅದಾದ್ಮೇಲೆ ನೀವು ನೋಡಿದ್ರೆ ಧಾರವಾಡದಲ್ಲೆಲ್ಲ ತುಂಬಾ ಸ್ಟ್ರೈಕ್ ಮಾಡಿದ್ರು. ಯಾವ ಗೌರ್ಮೆಂಟ್ ಬಂದ್ರು ಕೂಡ ಏನು ಉದ್ಯೋಗ ಸಿಗದೆ ಇರೋ ತರ ಒಂದು ಪರಿಸ್ಥಿತಿ ಆಗಿದೆ ಈಗ. ನಿಜ, ತುಂಬಾ ಕಷ್ಟ ಆಗಿದೆ ಮೇಡಮ್. ನಿಜ ನಿಜ. ಬದುಕೋದು ಕಷ್ಟ, ಜೀವನ ಕಷ್ಟ, ಕೆಲಸ ಸಿಗೋದಂತೂ ಕಷ್ಟ. ಹೌದು ಮೇಡಮ್, ಹೌದು. ಇದೇ ರೀತಿ ಆದ್ರೆ ಮತ್ತೆ ಯುವಕರು ಕೆಲಸ ಇಲ್ದೇನೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಮಾಡ್ಬೇಕು ಆಗುತ್ತೆ ಅಂತ ಎಲ್ಲ ಮಾತಾಡ್ತಿದೀವಿ. ಕರೆಕ್ಟ್. ತುಂಬಾ ಕಷ್ಟ ಆಗಿದೆ ಮೇಡಮ್, ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ಅಷ್ಟೆಲ್ಲ ಓದ್ಕೊಂಡು ಕೆಲಸ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮನೆಯಲ್ಲಿ ತುಂಬಾ ಪ್ರೆಷರ್ ಇರುತ್ತೆ. ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಅರೆಕಾಸಿನ ಮಜ್ಜಿಗೆ ಅನ್ನೋ ರೀತಿಯಲ್ಲಿ ಆಗಿದೆ ಅಶ್ವಿನಿ. ಎಕ್ಸಾಕ್ಟ್ಲಿ. ಬಹಳ ವಿದ್ಯಾರ್ಥಿಗಳಿಗೆಲ್ಲ ಅಥವಾ ಪದವೀಧರಿಗೆ ಬಹಳ ಸಂಕಷ್ಟ ಇದು. ಯುವ ನಿಧಿ ಯೋಜನೆ ಈ ಸಂದರ್ಭಕ್ಕೆ ಏನಾಗಿದೆ, ಏನು ಆಗಬೇಕಾಗಿದೆ, ಇಲ್ಲಿವರೆಗೂ ಪದವೀಧರರು ಎಷ್ಟು ಅನುಕೂಲವನ್ನ ಪಡ್ಕೊಂಡಿದ್ದಾರೆ ನೋಡಿ ಅಶ್ವಿನಿ. ಲಕ್ಷ ಹುದ್ದೆಗಳು ಆಯಾ ಇಲಾಖೆಗಳಲ್ಲಿ ಭರ್ತಿಯಾಗದೆ ಹಾಗೆ ಖಾಲಿ ಇದ್ದಾವೆ. ರಿಕ್ರೂಟ್ಮೆಂಟ್ ಆಗಿಲ್ಲ ಅಂತ ಹೇಳಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಕಾಲ್ಫರ್ ಮಾಡಿಲ್ಲ ಅಂತ ಹೇಳಿ ಪ್ರತಿಭಟನೆ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಯುವ ನಿಧಿ ಅನ್ನುವಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಪದವೀಧರರನ್ನ ಸೆಳೆಯೋ ಕಾರಣದಿಂದಾಗಿ ಮಹತ್ವಾಕಾಂಕ್ಷಿ ಯೋಜನೆ ಬಗ್ಗೆ ಹೇಳಿದ್ರು. ಎಸ್, ಅದನ್ನ ಮಾಡಿ ತೋರಿಸಿದ್ರು. ಆದ್ರೆ ಎಷ್ಟು ಜನ ಅದರ ಅನುಕೂಲ ಪಡ್ಕೊಂಡ್ರು, ಅದು ಹೇಗೆ ಅವರಿಗೆ ಅನುಕೂಲ ಆಯ್ತು ಅನ್ನೋದು ಬಹಳ ಮುಖ್ಯವಲ್ವಾ? ಅದಿವತ್ತು ರಿಪಬ್ಲಿಕ್ ಕನ್ನಡ ಈ ಸರ್ಕಾರ 3 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಈ 3 ವರ್ಷದಲ್ಲಿ ನೀವು ಹೇಳಿದ್ದೇನು, ನೀವು ಮಾಡಿದ್ದೇನು, ಏನಾಗಿದೆ, ಎಷ್ಟು ಅನುಕೂಲ ಜನ ಪಡ್ಕೊಂಡಿದ್ದಾರೆ, ಪದವೀಧರರು ಪಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಎಲ್ಲಾ ಯೋಜನೆಗಳಿಗೂ ಸೇರಿದಂತೆ ಸುಮಾರು 55ರಿಂದ 60 ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಈ ಸರ್ಕಾರಗಳ ಅಂಕಿ ಅಂಶಗಳನ್ನ ಹುಡುಕಾಟ ಮಾಡಿದ್ರೆ ಯುವ ನಿಧಿಗೆ ಪರ್ಟಿಕ್ಯುಲರ್ ಆಗಿ ಹಾಗಾದ್ರೆ ಎಷ್ಟು ಖರ್ಚು ಮಾಡಿದ್ರು ಅನ್ನುವಂತ ಒಂದಷ್ಟು ಅಂಕಿ ಅಂಶಗಳು ಸಿಗೋದೇ ಇಲ್ಲ. ಇಲ್ಲಿವರೆಗೂ ಖರ್ಚಾಗಿದ್ದೆಷ್ಟು, ಹಾಗಾದ್ರೆ ಎಷ್ಟು ಜನರಿಗೆ ಈ ಯೋಜನೆ ತಲುಪಿದೆ, ಅಥವಾ ಅದಕ್ಕಾಗಿ ಮೀಸಲಿಟ್ಟಂತ ದುಡ್ಡೆಷ್ಟು, ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಗಳು ಹಾಗೆ ಇದೆ. ಯಾಕಂದ್ರೆ ಈ ಯುವ ನಿಧಿಯ ಬಗ್ಗೆ ಇರುವಂತಹ ಅನುಮಾನವೇ ಅದು. ಸರಿಯಾಗಿ ತಲುಪ್ತಾ ಇದೆಯಾ, ಅಥವಾ ಈ 3,000 ಆಗಿರ್ಬೋದು ಅಥವಾ 1,500 ಆಗಿರ್ಬೋದು, 2 ವರ್ಷದ ಅವಧಿಗೆ ಯಾರಿಗೆ ತಲುಪಬೇಕು, ಯಾರಿಗೆ ಸಹಾಯ ಆಗಬೇಕು, ಅಸಲಿಗೆ ಅವ್ರಿಗೆ ಹೋಗ್ತಾ ಇದೆಯಾ, ಅಥವಾ ಹೋಗುವಂತ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇದೆಯಾ, ಇಂಥದ್ದೆಲ್ಲ ಪ್ರಶ್ನೆಗಳಂತೂ ಇದ್ದೇ ಇದೆ. ಅದೇ ರೀತಿಯಲ್ಲಿ ಜನಾಭಿಪ್ರಾಯವನ್ನ ಕೂಡ ಕೇಳಿದ್ವಿ. ಕಾಲರ್ ಕೂಡ ರೆಡಿ ಇದ್ದಾರೆ. ಪ್ರಭು ಕರೆ ಮಾಡಿದ್ದಾರೆ. ಪ್ರಭು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಿರುದ್ಯೋಗ ಸಮಸ್ಯೆ ಯಾವ ಸರ್ಕಾರ ಬಂದ್ರೂ ನಮ್ಮ ಹಣೆ ಬರ ಇಷ್ಟೇ ಅಂತ ಸುಮ್ಮನೆ ಕೂರುವಂತಹ ಸಮಯವ, ಇಲ್ಲ ರಸ್ತೆಗಿಳಿದು ಹೋರಾಟ ಮಾಡೋ ಸಮಯವ? ಈ ನಿರುದ್ಯೋಗ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯುವ ನಿಧಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ, ಏನ್ ಹೇಳ್ತೀರಿ? ಮೇಡಮ್, ಯುವ ನಿಧಿ ಏನು ಸರ್ಕಾರ ತಂದಿದೆ, ಅದು ಮೊದಲಿಗೆ ಅವರು ಏನು ಎಷ್ಟು ಅಮೌಂಟ್ ಏನಿದೆ ಹಾಕಿದ್ರು. ಬಟ್ ಅದಾದ್ಮೇಲೆ ಇತ್ತೀಚೆಗಂತೂ ಅದೇನ್ ಬರ್ತಾ ಇಲ್ಲ. ರಾಜ್ಯದಲ್ಲಿ ಸುಮಾರು ನೀವು ಫಲಾನುಭವಿಯ, ಯುವ ನಿಧಿಯ ಫಲಾನುಭವಿಯ ನೀವು? ಇಲ್ಲ ಮೇಡಮ್, ನಾನಲ್ಲ. ಬಟ್ ನಮ್ಮ ಬ್ರದರ್ ಒಬ್ರು ಇದ್ರು, ಬಟ್ ಅವ್ರಿಗೆ ಏನ್ ಬರ್ತಾ ಇಲ್ಲ ಯುವ ನಿಧಿ. ಈಗ ರಾಜ್ಯದಲ್ಲಿ ತುಂಬಾ ಜನ ಏನು ಉದ್ಯೋಗ ಇಲ್ಲದೆ ಇದಾರೆ. ಹೌದು. ಅದಾದ್ಮೇಲೆ ನೀವು ನೋಡಿದ್ರೆ ಧಾರವಾಡದಲ್ಲೆಲ್ಲ ತುಂಬಾ ಸ್ಟ್ರೈಕ್ ಮಾಡಿದ್ರು. ಯಾವ ಗೌರ್ಮೆಂಟ್ ಬಂದ್ರು ಕೂಡ ಏನು ಉದ್ಯೋಗ ಸಿಗದೆ ಇರೋ ತರ ಒಂದು ಪರಿಸ್ಥಿತಿ ಆಗಿದೆ ಈಗ. ನಿಜ, ತುಂಬಾ ಕಷ್ಟ ಆಗಿದೆ ಮೇಡಮ್. ನಿಜ ನಿಜ. ಬದುಕೋದು ಕಷ್ಟ, ಜೀವನ ಕಷ್ಟ, ಕೆಲಸ ಸಿಗೋದಂತೂ ಕಷ್ಟ. ಹೌದು ಮೇಡಮ್, ಹೌದು. ಇದೇ ರೀತಿ ಆದ್ರೆ ಮತ್ತೆ ಯುವಕರು ಕೆಲಸ ಇಲ್ದೇನೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಮಾಡ್ಬೇಕು ಆಗುತ್ತೆ ಅಂತ ಎಲ್ಲ ಮಾತಾಡ್ತಿದೀವಿ. ಕರೆಕ್ಟ್. ತುಂಬಾ ಕಷ್ಟ ಆಗಿದೆ ಮೇಡಮ್, ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ಅಷ್ಟೆಲ್ಲ ಓದ್ಕೊಂಡು ಕೆಲಸ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮನೆಯಲ್ಲಿ ತುಂಬಾ ಪ್ರೆಷರ್ ಇರುತ್ತೆ. ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಅರೆಕಾಸಿನ ಮಜ್ಜಿಗೆ ಅನ್ನೋ ರೀತಿಯಲ್ಲಿ ಆಗಿದೆ ಅಶ್ವಿನಿ. ಎಕ್ಸಾಕ್ಟ್ಲಿ. ಬಹಳ ವಿದ್ಯಾರ್ಥಿಗಳಿಗೆಲ್ಲ ಅಥವಾ ಪದವೀಧರಿಗೆ ಬಹಳ ಸಂಕಷ್ಟ ಇದು.